ನಮಸ್ಕಾರ ರೈತ ಬಂದವರೇ, ರೈತ ಸಂತೆ ಸಮಾಚಾರ ಚಾನಲ್ಗೆ ಸ್ವಾಗತ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ರೈತ ಸಂತೆ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಎಲ್ಲ ವೀಡಿಯೋನು ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ, ಲೈಕು ಶೇರು ಮಾಡಿ ಅಂತ ಕೇಳ್ಕೊತಾ, ನಾವಿವತ್ತು ಗುಳೇದಗುಡ್ಡದಲ್ಲಿರುವಂಥ ಬಿಳಿಗಿಯವರ ಡೈರಿ ಫಾರ್ಮಲ್ಲಿದ್ದೀವಿ. ಈ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ಎಲ್ಲ ಕರುಗಳು ಸೇಲ್ಗಿದ್ದಾವೆ. HF ಕರು ಹಾಗೂ ಅದೊಂದು ಎಮ್ಮೆ ಕರು. ಯಾರಾದರೂ ಬೇಕಾದಲ್ಲಿ ಸಂಪರ್ಕಿಸಬಹುದು. ಆಮೇಲೆ ಸುಮ್ಮನೆ ಕಾಲ್ ಮಾಡಿಬಿಡಿ, ತಗೊಳ್ಳೋ ಥರ ಇದ್ರೇ ಕಾಲ್ ಮಾಡಿ ಸಂಪರ್ಕಿಸಿ, ಸುಮ್ಮನೆ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ, ಈ ಎಲ್ಲ ಹಸುಗಳು ಕಿಲಾರ್ ಬ್ರೀಡಲ್ಲಿದ್ದಾವೆ, ಒಳ್ಳೆಯ ತಳಿಗಳೇ. ನೀವೇ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಎಲ್ಲನೂ. ಇದು ಬಂದ್ಬಿಟ್ಟು ಫಸ್ಟ್ ಲ್ಯಾಕ್ಟೇಷನಲ್ಲಿರುವಂಥದ್ದು, ಅವೆರಡು ಫಸ್ಟ್ ತೋರಿಸಿರೋದು ಥರ್ಡ್ ಲ್ಯಾಕ್ಟೇಷನಲ್ಲಿರುವಂಥದ್ದು. ಇದು ಕಿಲಾರ್ ಕರು 8 ತಿಂಗಳದ್ದು. ಆಮೇಲೆ ಇವೆಲ್ಲ 4 HF ಹಸುಗಳು, ಎಲ್ಲವೂ ಸೇಲ್ಗಿದ್ದಾವೆ. ಯಾರಾದರೂ ಬೇಕಾದಲ್ಲಿ ಸಂಪರ್ಕಿಸಿ ಬೇಗ ಬಂದು ಖರೀದಿಸಬಹುದು ಅಂತ ಹೇಳ್ತಾ, ಇದು 4th ಲ್ಯಾಕ್ಟೇಷನಲ್ಲಿದೆ. 2 ಮಂತ್ಸ್ ಗಬ್ಬ ಇದೆ. ಸದ್ಯಕ್ಕೆ 12 ಲೀಟ್ರ್ ಹಾಲು ಕೊಡ್ತಾಯಿದೆ. ಇದು 9 ತಿಂಗಳ ಗಬ್ಬ ಇದೆ. ಇನ್ನೊಂದು 15 ದಿನದಲ್ಲಿ ಕರು ಹಾಕುತ್ತೆ. ಇದು 2 ಮಂತ್ಸ್ ಆಯಿತು, ಸಿಮೆಂಟ್ ಕೊಡಿಸಿ ಚೆಕ್ ಮಾಡಿಸ್ಬೇಕು. 14 ತಿಂಗಳು ಕರು ಅದು. ನೋಡಿ, ಎಲ್ಲ ಒಳ್ಳೆಯ ತಳಿ ಅಂತ ಕಿಲಾರ್ ಬ್ರೀಡ್ ಹಸುಗಳು. ಥರ್ಡ್ ಲ್ಯಾಕ್ಟೇಷನಲ್ಲಿರುವಂಥದ್ದು. ಇದು ಕೂಡ 6 ಟೀತಲ್ಲಿದ್ದಾವೆ 2 ಹಸುಗಳು. 6 ಗೇನ್ ಹೈಟಲ್ಲಿದ್ದಾವೆ. ಯಾರಾದರೂ ಬೇಕಾದಲ್ಲಿ ಸಂಪರ್ಕಿಸಿ. ಗುಳೇದಗುಡ್ಡದಲ್ಲಿದ್ದಾವೆ. ಒಂದೇ ಪ್ಲೇಸಲ್ಲಿ ಇಷ್ಟೊಂದು ಕರು ಹಾಗೂ ಹಸುಗಳು ನೋಡೋಕ್ಕೆ ಸಿಗ್ತವೆ. ಯಾಕ್ರಿ 3ನೇ ಸೂಲದ್ದು 6 ಆಗೈತಿ. 6 ಗೇನ್ ಹೈಟ್ ಐತ್ರಿ. 9ನೇ ತಿಂಗಳದಾಗ ಬಿದ್ದೈತ್ರಿ. ಭಾಳಾದ್ರೆ ಇನ್ನು 15 ದಿನದಾಗ ಕರ ಹಾಕ್ತೈತಿ. ಹೋದ ಸಲ ಹೆಣ್ಗಾರ ಹಾಕೈತಿ. 1ನೇ ಸೂಲು ಹೋರಿಗಾರ ಹಾಕಿದ್ರಿ. ಭಾರಿ ಚಲೋ ಜಾತಿ ಒಳಗೈತಿ ನೋಡ್ರಿ. ಕಿಲಾರಿ ಆಕಳ ಕೋಡತು ಭಾಳ ಚಲೋ ಅದಾವೆ. 85,000 ತನಕ ಕೇಳ್ಯಾರಿ ಇದನ್ನ ಆಕಳ. ನಾವು ಏನೋ ಕೊಟ್ಟಿಲ್ಲ ನೋಡ್ರಿ. ಅದಕ್ಕಿಂತ ಮ್ಯಾಲೆ ಬಂದ್ರೆ ಯಾರು ಕೇಳಿದ್ರೆ ಕೊಡ್ಬೇಕಂತ ಐತಿ. ಚಲೋ ಆಕಳ ಐತೆ ನೋಡ್ರಿ. ಯಾರು ಬೇಕಂದ್ರೆ ಸಂಪರ್ಕಿಸಿ. ಇನ್ನು 15ದಿಂದ 20 ದಿನದಾಗ ಕರ ಆಗ್ತೈತಿ. ಇಲ್ಲೊಂದು ಐತೆ ನೋಡ್ರಿ, ಇದು ಕಿಲಾರಿ ಆಕಳನ. ಇದು 3ನೇ ಸೂಲದ್ದು ಗಬ್ಬ ಐತ್ರಿ. ಈಗ 4 ತಿಂಗಳ ಗಬ್ಬಾಗಿ ಈಗ 5ನೇ ತಿಂಗಳದಾಗ ಬೀಳ್ತೈತ್ರಿ. ಇನ್ನು 3 ದಿನದಾಗ 5ನೇ ತಿಂಗಳ ಚಲೋ ಆಕತಿ. ಹೋದ ಸಲನೂ ಹೆಣ್ಗಾರ ಹಾಕೈತ್ರಿ ಅದು. ಇದು 6 ಆಗೈತಿ. ಇದು 6 ಗೇನ್ ಮೇಲೆ ಐತ್ರಿ. ಅದು 6 ಗೇನ್ ಐತಿ, ಇದು 6 ಗೇನ್ ಐತ್ರಿ ಹೈಟ. ಇನ್ನು ಇದು 4 ತಿಂಗಳು ಹೋಗತ್ತೆ ನೋಡ್ರಿ. ಇದು ಆಕಳನ್ನು ಕೊಡೋದೈತಿ. ಏಕ್ದಮ್ ಸಮಾಧಾನ ಐತ್ರಿ. ಸ್ವಲ್ಪ ಅನ್ಸ್ತೈತಿ, ಬೆದರ್ತೈತಿ ರೀ. ಮೂರನೇ ಸೂಲದ್ದು ಹಾಕಳ್ರಿ. ಸದ್ಯಕ್ಕೆ 6 ಲೀಟ್ರ್ ಹಿಡಿತೈತಿ ರೀ. ಹೆಣ್ಣಗಾರ ಹಾಕಿತ್ತು. ಇದನ್ನು ಕುಡ್ದೈತಿ ರೀ ಆಕಳ. $45,000 ಹೇಳ್ತಾರೆ. 35,000 ಬಂದ ಕೊಡ್ತೀನಿ ಅಂತ ಹೇಳಿ ನೋಡ್ರಿ. ಇದಾಗ ಇದು ಆಕಡೆ 3ನೇ ಸೂಲು ಹೋರಿ ಕರ ಹಾಕೈತ್ರಿ. ಈ ಕರ ಹಾಕಿ ಈಗ 4 ತಿಂಗಳು ಆತು ರೀ. ಹಳೆ ಆಕಳ ಕಟ್ಕೊಂಡೈತಿ. 1.5 ತಿಂಗಳ 2 ತಿಂಗಳು ಐತ್ರಿ ಕಟ್ಕೊಂಡು. 12 ಲೀಟ್ರ್ ಹಿಡ್ತೈತ್ರಿ. ಮುಂಜಾನೆ 6 ಸಂಜೆ 6 ಹಿಂಡ್ಕೊಂಡು ಹೊರಗೆ ಕಟ್ಟೈತ್ರಿ. $70,000 ಬಂದ್ರೆ ಕೊಡ್ತೀನಿ ಅಂತ ಹೇಳ್ಯಾರ. 8 ತಿಂಗಳ ಗಬ್ಬ ಐತ್ರಿ ಇದು ಆಕಳ. ಇದು ಕೊಡೋದೈತಿ. 3ನೇ ಸೂಲದ್ದು ಗಬ್ಬ ಐತ್ರಿ. ಸರಿ ಸರಿ ಇನ್ನು 1 ತಿಂಗಳದಾಗ ಮರಿ ಹಾಕ್ತೈತಿ. ಮರಿ ಹಾಕಕ್ಕೆ ಬಂದಾಗ ತಡಿ ಮಾಡೋದೈತ್ರಿ ಅದು. ಇಲ್ಲಾಗೆಲ್ಲ
ಚಲೋ ಐತ್ರಿ. ಹೋದ ಸಲ 18ರಿಂದ 20 ಲೀಟ್ರ್ ಹಿಂಡೈತಿ. ತಿಂಗಳ ಕರ ಆಯ್ತು ನೋಡ್ರಿ. ಇದು ಜರ್ಮನ್ ಭಾಳ ಚಲೋ ಐತಿ. ಎಲ್ಲಿ ಕಟ್ಟಿದ್ರು ಆರಾಮ್ ತಿನ್ಕೊತ ಮೇಯ್ಕೋತ ನಿಂದಿರ್ತೈತಿ. ಈಗ ಅದಕ್ಕೆ ಮುಗ್ದಾನ ಹಾಕಿ ಒಂದು ಸ್ವಲ್ಪ ಬೆದರ್ತೈತಿ ರೀ. ಚಲೋ ಐತಿ ಜರ್ಮನ್ ಬ್ರೀಡ್ ಐತೆ ನೋಡಿರಿ. ಸರಿ ಈಗ ಆರಾಮ್ ಹೊಲದಾಗ ಮೇಯ್ತಾವ್ರಿ. ಎಲ್ಲ ಹಂಗೆ ಮನುಷ್ಯ ರೂಢ ಅದಾವೆ ಎಲ್ಲ. ಇವು ಕರ ಕೊಡುವುದ ನೋಡ್ರಿ. ಇದು 1 ವರ್ಷದ ಐತ್ರಿ. ಸದ್ದ ಈಗ 1ನೇ ಸಲ ಹೀಟಿಗೆ ಬಂದೈತಿ. ಇನ್ನು ನಾವು ಕೊಡಿಸಿಲ್ಲ. ಇದು HF ಪ್ಯೂರ್ ಬ್ರೀಡ್ ಐತ್ರಿ. ಇದನ್ನು ಕೊಡೋದೈತೆ ನೋಡ್ರಿ. ಸಮಾಧಾನದ ಎಲ್ಲನೂ ಹೊರಗೆ ಕಟ್ಟಿರ್ತೀವಿ ರೀ. ಎಲ್ಲ ಮೇಯ್ತಾವು. ಇದು ಕೆಲವ್ರು ಮನಕ್ರಿ ಇದನ್ನೇನು ಕೊಡಂಗಿಲ್ಲ ರೀ. ಭಾಳ ಚಲೋ ಐತ್ರಿ. ಈಗ ಜಸ್ಟ್ 6-7 ತಿಂಗಳದ್ದು ಐತೆ ನೋಡ್ರಿ. ಇದನ್ನು ಇದು 8 ತಿಂಗಳ ಕರ ಐತ್ರಿ. ಇದು ಏಕದಮ್ ಸಮಾಧಾನ ಐತಿ. ಇದಕ್ಕೇನು ಮುಗ್ದಾನತ್ತು ಏನು ಹಚ್ಚಿಲ್ಲ. ಎಲ್ಲಿ ಕಟ್ಟಿರೋ ಆರಾಮ್ ಮೇಯ್ಕೋತ ನಿಂದಿರ್ತಾವ್ರಿ ಕರುಗಳು. ಎಲ್ಲ ಚಲೋ ಅದಾವೆ. ಎಲ್ಲ ಜಾತಿ ಕರುಗಳು HF ಇದು ಪ್ಯೂರ. ಇದನ್ನ ಕೊಡೋದೈತಿ. ಇದು 14 ತಿಂಗಳ ಕರ ಐತ್ರಿ. ಸಿಮೆಂಟ್ ಕೊಡಿಸೈತಿ. ಇದಕ್ಕೆ 2 ತಿಂಗಳಾಯ್ತು. ಇನ್ನು ಚೆಕ್ ಮಾಡಿಸಿಲ್ರಿ. ಚೆಕ್ ಮಾಡಿಸ್ಬೇಕು. ಆಲ್ಮೋಸ್ಟ್ ಗಬ್ಬ ಆದಂಗೆ ರೀ. ಚೆನ್ನಾಗಿ ಮೈ ಹಚ್ಚೈತಿಲ್ಲ. ಇದನ್ನು ಕೊಡೋದೈತೆ ನೋಡಿರಿ. ಏಕದಮ್ ಸಮಾಧಾನ ಐತ್ರಿ. ಇದು 14-15 ತಿಂಗಳದ್ದು ಐತ್ರಿ. ಆಲ್ರೆಡಿ ಕಟ್ಸೈತ್ರಿ. 2 ತಿಂಗಳಾಯ್ತು. ಇನ್ನು ಚೆಕ್ ಮಾಡಿಸಿ ಕನ್ಫರ್ಮ್ ಹೇಳಿಲ್ಲ. ಚಲೋ ಐತ್ರಿ. ಎಲ್ಲ ಜಾತಿ ಇದು HF ಬ್ರೀಡರ್ ರೀ. ಇದರ ಓನರಿ ಸದ್ಯಕ್ಕೆ 19-18 ಲೀಟ್ರ್ ಹಿಂಡೈತೆ ಅಂತ ಹೇಳ್ತಲ್ಲ ರೀ. ಇದರ ತಾಯಿನ ರೀ. ಆಯ್ತು ರೀ. ಯಾರು ಬೇಕಾದ್ರೆ ಸಂಪರ್ಕಿಸ್ರಿ.